ಹಂಗ ಆಡ್ತಿದ್ರೆ ಅವ್ರಿಗೆ ಇಲ್ಲ ನನ್ನ ಮಗಂಗೆ ಏನೋ ಆಗ್ಬಿಟ್ಟಿತ್ ಕಣೋ ಆಸ ಮಾಡಿದೀವಿ ವಿಡಿಯೋ ಮಾಡಕ್ ಆಗ್ತಿಲ್ಲ ಅಷ್ಟೇ ಅಡಿಗೆ ಬೇಜಾರಾಗ್ಬೇಡ್ರಿ ಏನ್ ಹಿಂಗ್ ಮಾಡ್ತಿದಾರೆ ಅಂತ ಹೇಳಿ ಮಾಡ್ತಾ ಇದ್ದಾನೆ ಇಂಥವ್ನೆಲ್ಲರೂ ಸಿಗ್ತಾನ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಅಲ್ಲಿ ನೀವೆಲ್ಲ ತಮ್ಮನೇಲಿ ನೋಡಿರ್ತೀರಾ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಬನ್ನಿ ಇವತ್ತಿನ ವ್ಲಾಗ್ ಎಲ್ಲರೂ ಎಂಜಾಯ್ ಮಾಡೋಣ. ಮರಿದಲ್ಲೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಮೆಂಟ್ ಮಾಡಿ ಯಾವ ರೀತಿ ಇತ್ತು ಇವತ್ತಿನ ವ್ಲಾಗ್ ಅಂತೇಳಿ. ಎಷ್ಟು ಕೆಜಿ ಇತ್ತು? ಆಮೇಲೆ ಬೇಕಾದ್ರೆ ಅದೇ ಇನ್ನೊಂದು ಇದು ಫಾರಮ್ಮ ಬೈಲರಾ? ನೋಡ್ರಿ ದೇವಸ್ಥಾನ ಸಿಸ್ಟಮ್ ಎಷ್ಟು ಚೆನ್ನಾಗಿದೆ. ನೀವು ಯಾವ್ದೇ ಊರಿಂದ ಬಂದ್ರು ಕೂಡ ಪಾತ್ರೆ ತರಂಗಿಲ್ಲ, ಏನೂ ಇಲ್ಲ. ಸೌದೆ ಒಲೆಲ್ಲಾದ್ರೂ ನೋಡ್ಬೋದು. ಗ್ಯಾಸಿಗೆ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಗ್ಯಾಸ್ ಕೊಡ್ತಾ ಇಲ್ಲ. ಅದು ಬಿಟ್ಟರೆ ಪಾತ್ರೆಗಳಿಗೆ ಏನು ಬರಲ್ಲ, ಪಾತ್ರೆಗಳು ಕೊಡ್ತಾರೆ. ಅದಕ್ಕಂತ ಇಷ್ಟೊಂದು ಅಮೌಂಟ್ ಇರುತ್ತೆ. ಜಾಸ್ತಿ ಇಸ್ಕೊಳ್ಳೋ ನಮ್ಮ ಹತ್ರ ಟೋಟಲ್ ಕೋಳಿದು ಮತ್ತೆ ಎಲ್ಲ ಸೇರಿಬಿಟ್ಟು ಒಂದು 60 ರೂಪಾಯಿ ದುಡ್ಡು ಇಸ್ಕೊಡ್ರೆ ಅಷ್ಟೇ, ಇನ್ನೇನು ಇಸ್ಕೊಂಡಿಲ್ಲ. ತುಂಬ ಚೆನ್ನಾಗಿರೋ ಪಾತ್ರೆಗಳು, ಅಷ್ಟು ಕ್ಲೀನಾಗೂ ಇದೆ. ಇಷ್ಟು ಪಾತ್ರೆಗಳು, ಇನ್ನೂ 2 ರೂಮ್ ಇದೆ ಪಾತ್ರೆಗಳು. ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ಬೋದು. ಜಾಗನೂ ಅಷ್ಟೇ ಚೆನ್ನಾಗಿದೆ. ಜಾಗ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ನಿಜವಾಗ್ಲೂ ನಮಗೆ 3 ಟೈಮ್ ಊಟ ಮಾಡ್ಕೊಡ್ತಾರಲ್ಲ ಹೋಟ್ಲವ್ರಾಗಿರ್ಬೋದು, ನಮ್ಮ ಮನೇಲಿರೋ ನಮ್ಮ ಅಪ್ಪ ಅಮ್ಮ ಆಗಲಿ ಸೆಲ್ಯೂಟ್ ಹೇಳ್ಬೇಕು. ಯಾಕಂತಂದ್ರೆ ದೇವರಣೆಗೂ ನಾವು ಒಂದು ಐಟಮ್ಗಳನ್ನ ತಗೊಳಕ್ ಹೋಗ್ತಿರೋದಕ್ಕೆ ತಲೆ ಕೆಟ್ಟು ಹೋಗ್ತದೆ ಯಾವ್ದಕ್ಕೆ ಏನೇನು ಹಾಕೋದು ಅಂತ ಹೇಳ್ಬಿಟ್ಟು. ನಾವು ತಿಂಡಿ ಆಗಿಲ್ಲ ಅಂದ್ರೂ ಬಡ್ಕಂತೀವಿ, ಊಟ ಅಡುಗೆ ಚೆನ್ನಾಗಿದ್ರು ಬಡ್ಕಂತೀವಿ, ಏನೇ ಒಂಥರ ವಿಚಿತ್ರವಾಗಿ ಆಡ್ತಿರ್ತೀವಿ ಒಂದೊಂದು ಟೈಮಲ್ಲಿ. ಆದರೆ ಎಲ್ಲರ ಕಡೆಯಿಂದ ನಾವು ಎಲ್ಲ ಪೇರೆಂಟ್ಸಿಗೆ ಒಂದು ಸಾರಿ ಕೇಳಕ್ಕೆ ಇಷ್ಟಪಡ್ತೀನಿ. ಆ ಥರ ಎಲ್ಲ ಜಗಳ ಆಡೋದು ಕಾಮನ್ ಆಗಿರುತ್ತೆ. ಅದು ಆಡಿದ್ರೆ ಅಮ್ಮರಿಗೂ ಒಂಥರ ಖುಷಿ. ಅವಾಗ ಹಂಗೆ ಆಡ್ತಿದ್ರೆ ಅವ್ರಿಗೆ ಇಲ್ಲ ನನ್ನ ಮಗಂಗೆ ಏನೋ ಆಗ್ಬಿಟ್ಟಿತ್ ಕಣೋ, ಯಾರೋ ನಿಮ್ಮೆಣ್ಣು ಬಿಟ್ಟಿದ್ದಾರೆ ಅಂತ ಅಂದ್ಬಿಡ್ತಾರೆ. ಹಂಗ ಆಗುತ್ತೆ. ಅದಕ್ಕೋಸ್ಕರ ಇವತ್ತು ಅಡುಗೆ ಮಾಡೋಣ. ಯಾರು ಬೇರೆ ಅಡುಗೆ ಭಟ್ರು ಗಿಟ್ರು ಯಾರು ಬರ್ತಿಲ್ಲ, ನಾವಿಬ್ರೆ ಮಾಡ್ತಾ ಇರೋದು. ನೋಡೋಣ ಬನ್ನಿ ಇವತ್ತಿನ ವ್ಲಾಗ್ ಯಾವ ರೀತಿ ಇರುತ್ತೆ ಅಂತೇಳಿ ನೀವೇ ನೋಡ್ತೀರಾ. ಜೀವನ ಕಷ್ಟ ಇದೆ. ಯಾಕೆ ನೋಡಿ, ಫೈನಲ್ ಆಗಿ ಒಂದು ಒಲೆನ ರೆಡಿ ಮಾಡಿದ್ದೀವಿ. ಇನ್ನೂ ಒಂದು ರೆಡಿ ಮಾಡಬೇಕು. ಅದು ರೆಡಿ ಆದ ತಕ್ಷಣ ಇನ್ನೇನು ಅಡುಗೆ ಸ್ಟಾರ್ಟ್ ಮಾಡ್ತೀವಿ. ಹುಡುಗರೆಲ್ಲ ಫುಲ್ಲು ಸೌದೆ ಸರ್ಚಿಂಗು. ಅಕ್ಕ ಸೂಪರ್ ಆಗಿ ಹೇಳಿದ್ರಿ, ಚಿಕನ್ ಮಾಡ್ತೀರಿ ಬಂದ್ಬಿಟ್ಟು ಇಡ್ಲಿ ತಿನ್ರಿ ಅಂತೀರಪ್ಪ. ಆಯ್ತು ತಿಂಡಿ ತಿನ್ಕೊಂಡು ಹಾಕೋ ನೀನು. ಫೈನೆಲ್ಲ ಬೆಂಕಿ ಹತ್ಕೊಂತ ಕಂಡ್ರಿ. ಇಷ್ಟು ತನಕ ಈ ಬೆಂಕಿ ಹಚ್ಚ ಸಾಹಸ ಮಾಡಿದೀವಿ. ವಿಡಿಯೋ ಮಾಡಕ್ ಆಗ್ತಿಲ್ಲ ಅಷ್ಟೇ. ಅವಾಗ್ಲಿಂದ ನಮ್ಮ ಸಾಹಸಗಳನ್ನ ಏನಾದ್ರು ನೋಡ್ಬಿಟ್ರೆ ನಿಮ್ಮ ಮನೆ ಫಂಕ್ಷನ್ಗಳಿಗೆಲ್ಲ ನಮ್ಗೆ ಅಡುಗೆ ಮಾಡಕ್ ಕರೀತೀರಾ. ಯಾಕೋ ಅಗ್ಲಾಯ್ತು ನೋಡ್ರಿ ಅನ್ನ ಎಷ್ಟು ಬೇಗ ಬೇಯ್ತೈತೆ. ರೆಡಿ ಆಯ್ತು, ಅನ್ನ ರೆಡಿ ಆಯ್ತು. ಏ ಬೇಡ, ಹೋಗಿ ಚಿಕನ್ ಕೊಯ್ಕೋ, ಇದು ತೊಳ್ಕೊಂಬಂದ್ಬಿಡೋಗ್ರಿ. ಪಕ್ಕ ಹಾಕ್ತಾರೆ ಇದು ಎತ್ತಿಲಿ ತೆಗೀಲಿ. ಬಾಸ್ ಅಡ್ವರ್ಟೈಸ್ಮೆಂಟ್ ಮಾಡಿದಾರೆ ಅಂತ ಹೇಳ್ಬಿಟ್ಟು ಸನ್ಪ್ಯೂರೇ ತಂದಿದ್ದೀವಿ. ಸನ್ಪ್ಯೂರ್ ಎಣ್ಣೆ ಹಾಕ್ತಾ ಇದ್ದೀವಿ. ಅರ್ಧ ಲೀಟ್ರ್ ಹಾಕ್ತೇನೆ ಈಗ. ಅರ್ಧ ಲೀಟ್ರ್ ಹಾಕು, ಫ್ರೈಗೆ ಬೇಕು. ಅರ್ಧ ಲೀಟ್ರ್ ಎಣ್ಣೆ ಹಾಕ್ತಾ ಇದ್ದೀವಿ. ನೆಕ್ಸ್ಟ್ ಏನು ಹಾಕ್ತೀವಿ ನೋಡ್ತಾ ಇರಿ. ಹಂಗೆ ನೋಡ್ರಿ, ಇವ್ರನ್ನೆಲ್ಲ ಕರ್ಕೊಂಬಂದಿದ್ದೀವಿ. ತುಂಬ ಸ್ಪೀಡು. ಎಕ್ಸ್ಪ್ರೆಸ್ ಟ್ರೈನ್ ಆದ್ರೂ ಮೆಲ್ಲಕ್ಕೆ ಹೋಗ್ಬೋದು ಒಂದು ಪಕ್ಷ, ಇವನು ಮೆಲ್ಲಕ್ಕೆ ಹೋಗಲ್ಲ. ಸೌದೆ ತಾಂಬ ಅಂತ ಹೇಳಿ 4 ಅವರ್ ಆಯಿತು, ಇವಾಗ ಎದ್ದು ಬಂದಿದ್ದಾನೆ. ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಮಸಾಲೆ ಹಾಕ್ತಾ ಇದ್ದೀವಿ. ಎಲ್ಲ ಫ್ರೈ ಆಗ್ತದೆ. ನೆಕ್ಸ್ಟು ಮೆಣಸಿನ್ಕಾಯಿ, ನೆಕ್ಸ್ಟು ಈರುಳ್ಳಿ ನೀಟಾಗಿ ಫ್ರೈ ಮಾಡ್ಕೊಂಬಿಡ್ರಿ. ಹಂಗೆ ಗಂಡು ಮಕ್ಳು ಸ್ಟೈಲ್ ಅಡುಗೆ ಬೇಜಾರಾಗ್ಬೇಡ್ರಿ ಏನು ಹಿಂಗೆ ಮಾಡ್ತಿದ್ದಾರೆ ಅಂತೇಳಿ. ಏನೋ ನಮ್ಗೆ ಗೊತ್ತಿದ್ದಷ್ಟು ನಾವು ಮಾಡ್ಕೊತಾ ಇದೀವಿ. ಚಿತ್ರಾನ್ನ ಸ್ಮೆಲ್ ಬರ್ತೈತೆ, ಆಮೇಲೆ ಚಿಕನ್ ಸ್ಮೆಲ್ ಬರುತ್ತೆ. ಡೋಂಟ್ ವರಿ. ಮನೇಲಿ ರೆಡಿ ಮಾಡ್ಕೊಂಡ್ ಬಂದಿರೋ ಮಸಾಲ ಚಿಕನ್ಗೆ ಎಷ್ಟು 4 ಕೋಳಿ ಕೊಯ್ಸಿದೀವಿ. 4 ಕೋಳಿಗೆ ಇಷ್ಟು ಮಸಾಲೆ ಹಾಕ್ತಾ ಇದೀವಿ ನಾವೀಗ. ನೋಡ್ರಿ, ಈಗ ಮಸಾಲೆ ಹಾಕ್ತಾ ಇದೀವಿ. ಏನು ಮಸಾಲೆ ಇದು? ಇದು ಪಾನಿಪುರಿ ಅಂಗಡಿಯಲ್ಲಿ ಇರ್ತಲ್ಲ ಆ ಮಸಾಲೆ ಇದ್ದಂಗೆ ಇತ್ತು ನೋಡಕ್ಕೆ. ಇಲ್ಲಿರೋರೆಲ್ಲ ಫುಲ್ ಗಾಬರಿಯಾಗಿ ನೋಡ್ತಿದ್ದಾರೆ. ಅವರೆಲ್ಲ ಬಂದು 2 ಅವರ್ ಆದರೂ ಏನು ಮಾಡಿಲ್ಲ. ನಾವು ಅನ್ನ ಮಾಡ್ಕೊಂಡು ಸಾಂಬಾರು ಮಾಡ್ಕೊಂಡು ರೆಡಿ ಆಗಿದ್ದೀವಿ ಆಗಲೇ. ಅವರೆಲ್ಲ ಗಾಬರಿಯಿಂದ ನೋಡ್ತಿದ್ದಾರೆ ಗೈಸ್. ಅವ್ರನ್ನ ತೋರಿಸಂಗಿಲ್ಲ, ಯಾಕೊತ್ತಾ ಬೇರೆಯವ್ರು ನಾನು ವಿಡಿಯೋ ಮಾಡಲ್ಲ, ನಮ್ಮ ಫ್ರೆಂಡ್ಸಿಂದ ಅಷ್ಟೇ ಮಾಡ್ತಾ ಇರೋದು. ನೋಡಿ ಮಸಾಲೆ ಎಲ್ಲ ಹಾಕಿದೀವಿ. ಈಗ ನೀರು ಹಾಕೋ. ನೋಡ್ರಿ, ನಾನು ಭಟ್ರಾಗಿ ಹೇಳ್ಕೊಡ್ತಾ ಇದ್ದೀನಿ. ನಮ್ಮ ಹುಡುಗ ಅಡುಗೆ ಮಾಡ್ತಾ ಇದ್ದಾನೆ. ಇಂಥವ್ನೆಲ್ಲರೂ ಸಿಗ್ತಾನ ಏನಾದೀನಿ. ಈಗ ಮಕ್ಳು ಬರೀ ಕಿತ್ತಾಡೋದೇ ಆಯಿತು. ಹೀಗೆ ಬರೀ ಇಂಥವೇ ಒಂದು ಕೆಲಸ, ಬರೀ ಅದೇ ಅಪ್ಪ. ಗಾಳಿ ತಡಿತಾರಂತ ಅವನು. ಗಾಳಿ ನೀರು ಬೆಂಕಿ ತಡಿಯಕ್ಕಾಗುತ್ತಾ? ಏನ್ ಅನ್ಕೊಂಡ ಕೇಳ್ರ ಕಾಣ್ತಿದಾರ ಅವ್ನು. ನೋಡ್ರಿ ಕತ್ಲಲ್ಲಿ ಏನ್ ಕಾಣಂಗಿಲ್ಲ. ಕಾಣಂಗಿಲ್ಲ ಎಡೆ ಮಟ್ಟೋಳಲ್ಲ ನೋಡಲ್ಲ. ಇಲ್ಲ ನೋಡ ಆಗ ಗ್ಯಾಸ್ ಇಲ್ಲದೆ ಟೈಮಲ್ಲಿ ಬೆಸ್ಟ್ ಆಪ್ಷನ್ ಒಲೆ ಊಟ. ಅಷ್ಟೇ ಜನ ಅಷ್ಟು ಇಷ್ಟಪಡ್ತಾರೆ. ನೋಡ್ರಿ ಎಷ್ಟು ಬೇಗ ಬೇಯ್ತೈತೆ. ಇದಕ್ಕಿಂತ ಸ್ಪೀಡ್ ಬೇಕಾ ಬೈಲರು? ಸಾಕು
ಅಡುಗೆ ಎಲ್ಲ ರೆಡಿ ಆಯಿತು, ಬರ್ರಿ ದೇವ್ರಿಗೆ ಎಡೆ ಕೊಡೋಣ, ದೇವ್ರ ದರ್ಶನ ಮಾಡಿಸ್ತೀನಿ.